ಹಲೋ ಎವ್ರಿವನ್, ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ನೆನಪಾಯಿತು ಯಾಕೆ ವಿಡಿಯೋ ಮಾಡಿ ನಾವು ಬಿಡಬಾರ್ದು ಯೂಟ್ಯೂಬಲ್ಲಿ ಅಂತ. ಸರಿ, ಓಕೆ. ನಾನು ಮಟನ್ ಕರಿ ಮಾಡ್ತಾ ಇದ್ದೀನಿ. ನಾಟ್ ಫುಲ್ ಕರಿ, ಜಸ್ಟ್ ಸೆಮಿ ಗ್ರೇವಿ. ಮೊದಲಿಗೆ ನಾನು ಪ್ಯಾನ್ ಇಟ್ಬಿಟ್ಟಿದ್ದೀನಿ, ಒಂದು 5 ಲೀಟ್ರದ್ದು. ನಾನು 1.5 kg ಮಟನಿಗೆ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ದೊಡ್ಡ ಪ್ಯಾನ್ ಇಟ್ಕೊಂಡಿದ್ದೀನಿ. ನಾನು ಇವಾಗ ಎಣ್ಣೆ ಸ್ವಲ್ಪನೇ ಹಾಕಿ ಬಿಡೋದ್ರಿಂದ ಎಣ್ಣೆ ಸ್ವಲ್ಪನೇ ಹಾಕಬೇಕು. ಎಣ್ಣೆ, ಕಸ್ತೂರಿ ಮೇಥಿ ಮತ್ತು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ದೊಡ್ಡ ಸೈಜಿನ ಒಂದು ಹಾಕಿದ್ರೆ ಸಾಕು. ಒಂದೇ ಟೊಮೊಟೊ, ಯಾಕೆಂದರೆ ತುಂಬ ಗೊಜ್ಜು ಬರೋದು ಬೇಡ ಅಂತ ಒಂದೇ ಟೊಮೊಟೊ, ಒಂದೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಕಸ್ತೂರಿ ಮೇಥಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಟೊಮೊಟೊ ಹಾಕಿದ್ಮೇಲೆ. ಚೆನ್ನಾಗಿ ಬಾಡಿಸ್ಕೋಬೇಕು. ನೆಕ್ಸ್ಟು ನಾವು 1.5 kg ಚೆನ್ನಾಗಿ ತೊಳೆದಿರೋ ಮಟನ್ ಪ್ಯಾನ್ ಒಳಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು, ಚೆನ್ನಾಗಿ ಕಲಿಸ್ಕೋಬೇಕು, ಏಕೆಂದರೆ ಎಲ್ಲ ಹೊಂದ್ಕೊಬೇಕು. ಅರಿಶಿನ ಪುಡಿ ಹಾಕಿ ಅರಿಶಿನ ಪುಡಿ ಎಲ್ಲದಕ್ಕೂ ಮಿಕ್ಸ್ ಆಗಂಗೆ ಅಂಟ್ಕೊಳ್ಳಂಗೆ ಮಾಡಿ. ಅದಾದಮೇಲೆ ನಾವು ಅದು ನೀರು ಬಿಡುತ್ತೆ ಮಟನ್. ನಾವು ಎಷ್ಟೇ ತೊಳೆದು ನಾವು ನೀರು ಇಳಿಯೋಕ್ಕೆ ಸ್ಟೇನ್ ಮಾಡಿದ್ರು ಕೂಡ ನೀರು ಮಟನ್ ಆಗಲಿ ಚಿಕನ್ ಆಗಲಿ ಬಿಟ್ಟೇ ಬಿಡುತ್ತೆ. ಸ್ವಲ್ಪ ಅದು ನೀರು ಬಿಡೋ ತನಕ ಸ್ವಲ್ಪ ಜೋರು ಉರಿಯಲ್ಲೇ ನಾವು ಅದನ್ನು ಬೇಯಿಸ್ಬೇಕಾಗತ್ತೆ. ಚೆನ್ನಾಗಿ ಬೇಯಿಸ್ಬೇಕು. ಮಟನ್ ಆ್ಯಕ್ಚುಲಿ ಚೆನ್ನಾಗಿ ಫ್ರೈ ಮಾಡೋದ್ರಲ್ಲೇ ಮಟನ್ ಚಿಕನ್ ಟೇಸ್ಟ್ ಇರುತ್ತೆ. ನೋಡಿ, ನೀರು ಕಾಣ್ತಿದೆ ಅಲ್ಲ ಎಷ್ಟು ನೀರು ಬಿಟ್ಟಿದೆ ಅಂತ. ಚೆನ್ನಾಗಿ ಜೋರು ಉರಿಯಲ್ಲಿಡಬೇಕು. ಉರಿಯಲ್ಲಿಟ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಫಸ್ಟ್ ಈರುಳ್ಳಿ ಭತ್ತಕ್ಕೆ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಮಟನಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟಿದ್ದೀನಿ. ನಾನು ಸ್ಪೂನ್ ಲೆಕ್ಕದಲ್ಲಿ ಹಾಕೋದು, ಕೈ ಅಳತೆಯಲ್ಲಿ ಹಾಕಿ. ನಾನು ಕಲ್ಲುಪ್ಪೇ ಯೂಸ್ ಮಾಡೋದು, ಟೇಸ್ಟ್ ಬರುತ್ತೆ ಅಂತ. ನಾನು ಮಿಕ್ಸಿಗೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಫುಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ತೆಂಗಿನಕಾಯಿನ ಮತ್ತು ಗೋಡಂಬಿನ ಸಪ್ರೇಟ್ ರುಬ್ಕೊಂಡಿದ್ದೀನಿ. ಅದನ್ನು ನಾನು ಎತ್ತಿಟ್ಕೊಂಡಿದ್ದೀನಿ, ಕಪ್ಪಲ್ಲಿ ತೋರಿಸಿದ್ನಲ್ಲ ಅದು. ಆಮೇಲೆ 1 ಸ್ಪೂನ್ ಗರಂ ಮಸಾಲ ತೊಗೊಂಡು ನಾನೀಗ 1 ಸ್ಪೂನ್ ಅಥವಾ 2 ಸ್ಪೂನ್ ಮಟನ್ ಮಸಾಲ ಅಥವಾ ಗರಂ ಮಸಾಲ, ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ಅದು ಹಾಕ್ಕೊಳ್ಳಿ. ಚೆನ್ನಾಗಿ ನೀರು ಕೊತ ಕುದಿಬೇಕು. ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಿದೆ. ಮಟನ್, ಹಸಿ ಮಟನ್ಗೂ ಬೆಂದಿದ್ದ ಮಟನ್ಗೂ ಇಷ್ಟು ಡಿಫ್ರೆನ್ಸ್ ಇದೆ, ನೋಡಿದ್ರಲ್ಲ. ಅಷ್ಟು ಚೇಂಜ್ ಆದಮೇಲೆ ನಾವು ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು. ನಾನು ಟಾಟಾ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ಮಟನ್ ಇದು ಮಸಾಲ. ಮೊದಲಿಗೆ ಗರಂ ಮಸಾಲ ಹಾಕೊಂಡೆ 1 ಸ್ಪೂನ್. ಈಗ ಟಾಟಾ ಅವ್ರದ್ದು 2 ಸ್ಪೂನ್ ಅಷ್ಟು ಮಟನ್ ಮಸಾಲ ಹಾಕ್ತಾ ಇದ್ದೀನಿ. ಲಿಂಕಲ್ಲಿ ಮೆನ್ಷನ್ ಮಾಡಿರ್ತೀನಿ, ಬೇಕಿದ್ರೆ ತಗೊಳ್ಳಿ ಇಷ್ಟ ಇದ್ದವರು. ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ತೆಂಗಿನಕಾಯಿ ಒಂದು 5-6 ಗೋಡಂಬಿ ರುಬ್ಕೊಂಡಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಕಲಸಿ. ಅದೇನು ತುಂಬ ಕಲಸೋದು ಬೇಡ, ಒಂದು 4-5 ವಿಸಿಲ್ ಹೊಡಿಸಿ. ಯಾಕೆಂದರೆ ನಂದು ಮಟನ್ ಜಾಸ್ತಿ ಇದ್ದಿದ್ರಿಂದ ಮತ್ತು ಏತೆ ಇಲ್ಲೋ ಅಂತ ಸ್ವಲ್ಪ ಬಲ್ತಿತ್ತು ಕೂಡ, ಅದಕ್ಕೆ ನಾನು 5 ವಿಸಿಲ್ ಹೊಡಿಸಿದ್ದೆ. ಓಕೆ, ವಿಸಿಲ್ ಹೋಯ್ತು ನೋಡಿ ಹೆಂಗಾಗಿದೆ. ಪೀಸ್ ಬೇಕಿದ್ರೆ ಗೊಜ್ಜು ಸ್ವಲ್ಪ ನೀರಿದೆ ಅನ್ಸಿದ್ರೆ ಚೆನ್ನಾಗಿ ಕುದಿಯೋಕ್ಕಿಡಿ. ಬೆಂದಿದೆ ಅಂತ ಒಂದ್ಸತಿ ನೋಡಿ. ನಾನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ, ಜೋರು ಉರಿಯಲ್ಲಿ ಕುದಿಸ್ತಾ ಇದ್ದೀನಿ. ಉಪ್ಪೆಲ್ಲ ನೋಡ್ಕೊಳ್ಳಿ ಈ ಹಂತದಲ್ಲಿ. ಓಕೆ, ಥ್ಯಾಂಕ್ ಯು. ಸೂಪರಾಗಿ ಆಗಿದೆ. ನಾನಂತೂ ಟೇಸ್ಟ್ ನೋಡಿದೆ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ವೆಲ್ಕಮ್ ಬ್ಯಾಕ್ ಅಗೈನ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.